ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಸಭ್ಯ ಕಮೆಂಟ್ ಪ್ರಕರಣ ಸಂಬಂಧ 2 ನೋಟಿಸ್ಗೂ ಕೂಡ ಯಾವುದೇ ಉತ್ತರನ ವಿಜಯಲಕ್ಷ್ಮಿ ಕೊಟ್ಟಿಲ್ಲ. 2 ಬಾರಿ ನೋಟಿಸ್ ಕೊಟ್ಟರೂ ಕೂಡ ವಿಜಯಲಕ್ಷ್ಮಿ ಕ್ಯಾರೆ ಅಂದಿಲ್ಲ. ಇದೀಗ 3ನೇ ನೋಟಿಸ್ ಕೊಡೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿಕೊಂಡಿದ್ದು, ಸಿಕೆ ಅಚ್ಚುಕಟ್ಟು ಪೊಲೀಸರು ನೋಟಿಸ್ ನೀಡ್ತಾರಾ? ಈ ನೋಟಿಸ್ಗೂ ಒಂದು ವೇಳೆ ಪ್ರತಿಕ್ರಿಯೆ ಬರಲಿಲ್ಲ ಅಂದ್ರೆ ಪ್ರಕರಣ ಮುಕ್ತಾಯ. ಕೋರ್ಟ್ಗೆ ಸಿ ರಿಪೋರ್ಟ್ ಸಲ್ಲಿಸ್ತಾರೆ ಪೊಲೀಸರು. ಯಾವುದೇ ಮಾಹಿತಿ ಸಿಕ್ಕಿಲ್ಲ ತನಿಖೆಗೆ ಅಂತ ಹೇಳಿ ಸಿ ರಿಪೋರ್ಟ್ ಸಲ್ಲಿಸ್ತಾರೆ. ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಪತ್ನಿಗೆ ಅಶ್ಲೀಲ ಕಮೆಂಟ್ ಹಾಕಿದ್ದರ ಬಗ್ಗೆ ಕಂಪ್ಲೇಂಟ್ ಲಾಡ್ಜ್ ಮಾಡಿರ್ತಾರೆ. ಆದರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಈಗಾಗಲೇ 2 ಸಲ ನೋಟಿಸ್ ಕೊಟ್ಟಿದ್ದಾರೆ. 2 ಸಲ ವಿಜಯಲಕ್ಷ್ಮಿ ಅದಕ್ಕೆ ರಿಪ್ಲೈ ಮಾಡಿಲ್ಲ. ಈಗ 3ನೇ ಸಲ ನೋಟಿಸ್ ಕೊಡ್ತಾರೆ. ಅದಕ್ಕೂ ಒಂದು ವೇಳೆ ರಿಪ್ಲೈ ಮಾಡಲಿಲ್ಲ ಅಂದ್ರೆ ಇದಕ್ಕೆ ಸಿ ರಿಪೋರ್ಟ್ ಸಲ್ಲಿಸ್ತೀವಿ ಅಂತ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ತಾರೆ ಕಿರಣ್ ನಮ್ಮ ಜೊತೆ ಫೋನಿನಲ್ಲಿದ್ದಾರೆ. ಕಿರಣ್, ಸಾಮಾಜಿಕ ಜಾಲತಾಣದಲ್ಲಿ ಅಶ್ಲೀಲ ಮೆಸೇಜ್ಗಳಿಗೆ ಕಂಪ್ಲೇಂಟ್ ಕೊಟ್ಟಿದ್ದು ರಮ್ಯಾ ಮೊದಲಿಗಾಗ್ತಾರೆ. ಅದಾದ ಮೇಲೆ ವಿಜಯಲಕ್ಷ್ಮಿ ಅವರು ಕೂಡ ಒಂದು ಕಂಪ್ಲೇಂಟ್ ಕೊಡ್ತಾರೆ ತಮ್ಮ ಬಗ್ಗೆ ಅಸಭ್ಯವಾಗಿ ಅಶ್ಲೀಲವಾಗಿ ಕಮೆಂಟ್ ಹಾಕಿದ್ದಕ್ಕೆ. ಆದರೆ 2 ಬಾರಿ ಪೊಲೀಸರು ನೋಟಿಸ್ ಕೊಟ್ಟರು ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ವಿಜಯಲಕ್ಷ್ಮಿ. ಏನಾಗ್ತಾ ಇದೆ ಈ ಪ್ರಕರಣದಲ್ಲಿ? ಖಂಡಿತ ಭವನ, ಇದು ಕಳೆದ 2 ವರ್ಷಗಳ ಹಿಂದಿನ ಪ್ರಕರಣ ಭವನ. ಏನಂದ್ರೆ ಕೆಲವು ಕಾಮೆಂಟ್ ಗಳನ್ನ ಮಾಡಿರ್ತಾರೆ. ಮುಖ್ಯವಾಗಿ ಏನಂದ್ರೆ ಕೆಟ್ಟದಾಗಿ ವಿಜಯಲಕ್ಷ್ಮಿ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬಗ್ಗೆ 2 ವರ್ಷಗಳ ಹಿಂದೆ ಕಾಮೆಂಟ್ಸ್ ಮಾಡಿದ್ದ ಬಗ್ಗೆ ಸಹ ಕಂಪ್ಲೇಂಟ್ ಅನ್ನ ವಿಜಯಲಕ್ಷ್ಮಿ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದಾಖಲಿಸಿರ್ತಾರೆ. ಈ ಬಗ್ಗೆ ವಿಚಾರಣೆಗೆ ಸಂಬಂಧಿಸಿದಂತೆ ಸಾಕಷ್ಟು ಮಾಹಿತಿ ಬೇಕಿರುತ್ತೆ, ಮತ್ತೆ ಎವಿಡೆನ್ಸ್ ಗಳನ್ನ ಕೊಡಿ ಅಂತ ಹೇಳಿ 2 ಬಾರಿ ನೋಟಿಸ್ ಕೊಡ್ತಾರೆ. ಬೆಂಗಳೂರಿನ ಸಿಕೆ ಅಚ್ಚುಕಟ್ಟು ಪೊಲೀಸರು ಅಶ್ಲೀಲವಾಗಿ ಕಾಮೆಂಟ್ ಮಾಡಿರ್ತಾರೆ. 2 ಬಾರಿ ನೋಟಿಸ್ ಕೊಟ್ಟರು ಸಹ ಇವ್ರು ಯಾವುದೇ ರೀತಿ ರಿಪ್ಲೈ ಮಾಡೋದಿಲ್ಲ, ಸ್ಟೇಷನ್ಗೆ ಬರೋದಿಲ್ಲ, ಮತ್ತೆ ಕಂಪ್ಲೇಂಟ್ ಕೊಟ್ಟು FIR ದಾಖಲಾದ್ರೂ ಸಹ FIR ಅನ್ನ ತೆಗೆದುಕೊಳ್ಳೋದಕ್ಕೂ ಬರೋದಿಲ್ಲ, ಕ್ಯಾರೆ ಎನ್ನೋದಿಲ್ಲ. ಹೀಗಾಗಿ 2 ಬಾರಿ ನೋಟಿಸ್ ಕೊಟ್ಟಿರ್ತಾರೆ. ಮತ್ತೆ ಮಹಿಳಾ ಆಯೋಗಕ್ಕೂ ಸಹ ಸೂಚನೆ ಕೊಟ್ಟಿದ್ರು. ಸುಮಟೋ ಕೇಸ್ ಪ್ರಕರಣ ದಾಖಲಿಸಿಕೊಂಡು ಇದನ್ನ ತನಿಖೆ ನಡೆಸಿ ಅಂತ ಹೇಳಿರ್ತಾರೆ. ಆದ್ರೆ ವಿಜಯಲಕ್ಷ್ಮಿ ಅವರಿಂದಲೇ ಸಹ ಕಂಪ್ಲೇಂಟ್ ತಗೊಂಡ್ಕೊಂಡು FIR ದಾಖಲಿಸಿರ್ತಾರೆ. 2 ನೋಟಿಸ್ ಕೊಟ್ಟು ಯಾರು ಕಾಮೆಂಟ್ಸ್ ಮಾಡಿದ್ದಾರೆ, 6 ಅಕೌಂಟ್ಗಳು ಯಾವಿದಾವೆ, ಅವ್ರು ಡೀಟೇಲ್ ಕೊಡಿ, ಏನ್ ಕಾಮೆಂಟ್ಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಸಹ ಸಂಪೂರ್ಣವಾಗಿ ಮಾಹಿತಿ ಕೊಡಿ, ಅದರ ಲಿಂಕ್ ಅನ್ನ ಕಳಿಸಿ ಅಂತ ಹೇಳಿ ಸಾಕಷ್ಟು ಬಾರಿ ನೋಟಿಸ್ ಕೊಟ್ಟು ಮನವಿ ಮಾಡಿದ್ರು ಸಹ ವಿಜಯಲಕ್ಷ್ಮಿ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಇದುವರೆಗೂ ಸಹ ಸರಿಯಾದ ರೀತಿಯಲ್ಲಿ ರೆಸ್ಪಾನ್ಸ್ ಮಾಡಿಲ್ಲ. ಈಗ 3ನೇ ನೋಟಿಸ್ ಕೊಟ್ಟು ಕೇಸನ್ನ ಸಿ ರಿಪೋರ್ಟ್ ಹಾಕೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. 3ನೇ ನೋಟಿಸ್ಗೂ ಸಹ ಇವ್ರು ಯಾವುದೇ ರೀತಿ ವಿಜಯಲಕ್ಷ್ಮಿ ಪ್ರತಿಕ್ರಿಯೆ ಇಲ್ಲ ಅಂದ್ರೆ ನಾವು ಕೋರ್ಟ್ಗೆ ಸಿ ರಿಪೋರ್ಟ್ ಸಲ್ಲಿಸೋದಕ್ಕೆ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು. ಏನಂದ್ರೆ ವಿಜಯಲಕ್ಷ್ಮಿ ಈ ಬಗ್ಗೆ ಈ ಹಿಂದೆ ಸಾಕಷ್ಟು ಕಿಡಿಗೇಡಿಗಳೇನಿದ್ದಾರೆ, ಹಲವು ರೀತಿಯ ಕೆಟ್ಟದಾಗಿ ಅಸಭ್ಯವಾಗಿ ಕಾಮೆಂಟ್ಸ್ ಮಾಡಿರ್ತಾರೆ. ಹೀಗಾಗಿ ಅದ್ರ ಬಗ್ಗೆ ಸಹ ಪ್ರಕರಣ ದಾಖಲಾಗಿತ್ತು. ಆದ್ರೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಲೇ ಇರೋದಕ್ಕೆ ಪೊಲೀಸರು ಈಗ ಸಿ ರಿಪೋರ್ಟ್ ಆಗೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಧನ್ಯವಾದ ಕಿರಣ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.